ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮನ್ ಪ್ರಚೋದಯಾತ್. ಇವತ್ತು ನಾವು ಬಂದಿರೋ ಜಾಗ ಬೆಂಗಳೂರಿನಲ್ಲೇ ತುಂಬ ಫೇಮಸ್ ಆಗಿರೋ ಒಂದು ಹಳೆಯ ದೇವಸ್ಥಾನ. ನೀವು ಈಗಾಗಲೇ ಗೆಸ್ ಮಾಡಿರ್ತೀರಾ ಅನಿಸುತ್ತೆ. ಹೌದು, ಇದೇ ನಮ್ಮ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ, ಜಯನಗರ 9ನೇ ಬ್ಲಾಕಿನಲ್ಲಿ ಇರುವುದು. ಈ ರಾಗಿಗುಡ್ಡ ಅನ್ನೋ ಹೆಸರು ಹೆಂಗೆ ಬಂತು ಗೊತ್ತಾ? ಅದು ಒಂದು ಚಂದದ ಕತೆ. ಹಳೆಯ ಕಾಲದಲ್ಲಿ ಇಲ್ಲಿ ರಾಗಿಯ ದೊಡ್ಡ ರಾಶಿ ಇತ್ತಂತೆ. ಆ ರಾಶಿಯೇ ಕಲ್ಲಾಗಿ ಬೆಟ್ಟ ಆಗಿದೆ ಅಂತ ನಂಬಿಕೆ. ಅದರಿಂದಲೇ ಈ ಜಾಗಕ್ಕೆ ರಾಗಿಗುಡ್ಡ ಅನ್ನೋ ಹೆಸರು ಬಂತಂತೆ. ಓ ಹೌದಾ, ತುಂಬ ಚೆನ್ನಾಗಿದೆ. ಇಲ್ಲಿದು ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇಲ್ಲಿನ ತ್ರಿಮೂರ್ತಿಗಳ ಕತೆ. ಸ್ಥಳೀಯ ನಾಯಕನ ಹೆಂಡತಿ ಸುಧರ್ಮ ತುಂಬ ಒಳ್ಳೆ ಮನಸ್ಸಿನವಳು. ಒಮ್ಮೆ ತ್ರಿಮೂರ್ತಿಗಳು ಭಿಕ್ಷುಕರ ರೂಪದಲ್ಲಿ ಬಂದು ಭಿಕ್ಷೆ ಕೇಳಿದಾಗ ಆಕೆ ಹೊಸದಾಗಿ ಕೊಯ್ದ ರಾಗಿಯನ್ನೆಲ್ಲ ದಾನ ಮಾಡಿಬಿಟ್ಲು. ಆದರೆ ಅವಳತ್ತೆ ಇದನ್ನು ಒಪ್ಪದೆ ಕೊಟ್ಟ ರಾಗಿನೆಲ್ಲ ವಾಪಸ್ ತಗೊಂಡ್ಬಿಟ್ರು. ಅದಕ್ಕೆ ಕೋಪಗೊಂಡ ತ್ರಿಮೂರ್ತಿಗಳು ಈ ರಾಗಿಯೇ ಕಲ್ಲಾಗಲಿ ಅಂತ ಶಾಪ ಕೊಟ್ರಂತೆ. ಆ ರಾಶಿಯೇ ಇವತ್ತು ಈ ಗುಡ್ಡ ಆಗಿದೆ ಅಂತ ಇಲ್ಲಿ ಜನರ ನಂಬಿಕೆ. ಸುಧರ್ಮಾಳ ನಿಸ್ವಾರ್ಥ ಭಕ್ತಿಗೆ ಮೆಚ್ಚಿದ ತ್ರಿಮೂರ್ತಿಗಳು ಇಲ್ಲೇ ನೆಲೆಸಿದ್ರಂತೆ. ಇವತ್ತಿಗೂ ಇಲ್ಲಿ ತ್ರಿಮೂರ್ತಿಗಳ ಕೆತ್ತನೆ ಇರುವ ಕಲ್ಲುಗಳನ್ನು ನೋಡ್ಬೋದು. ಹೌದು, ತುಂಬ ಸುಂದರವಾದ ಮೂರ್ತಿಗಳು. ಆಮೇಲೆ ಸುಮಾರು 5 ಎಕರೆ ಜಾಗದಲ್ಲಿ ಹರಡಿರುವ ಈ ದೇವಸ್ಥಾನ 1969ರಲ್ಲಿ ಕೆಲ ಯುವಕರ ಪ್ರಯತ್ನದಿಂದ ಶುರುವಾಯ್ತಂತೆ. ಆ ಸಮಯದಲ್ಲಿ ಆ ಯುವಕರು ಮೊದಲಿಗೆ ಚಿಕ್ಕದಾಗಿ ಹನುಮಂತನ ದೇವಾಲಯವನ್ನು ಪ್ರಾರಂಭ ಮಾಡಿದರು. ಅವರ ಭಕ್ತಿ ಶ್ರಮದಿಂದ ನಿಧಾನವಾಗಿ ಇದು ದೊಡ್ಡ ದೇವಸ್ಥಾನವಾಗಿ ಬೆಳೆದಿದೆ. 1972ರಲ್ಲಿ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಆಯಿತು. ಇಲ್ಲಿ ಮುಖ್ಯವಾಗಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಇದ್ದಾರೆ. ಜೊತೆಗೆ ಸೀತಾರಾಮ, ಶಿವಲಿಂಗ, ಗಣೇಶ, ರಾಜರಾಜೇಶ್ವರಿ ಮತ್ತು ನವಗ್ರಹ ಸನ್ನಿಧಿಗಳು ಕೂಡ ಇದೆ. ಪ್ರತಿ ವರ್ಷ ಡಿಸೆಂಬರ್ನಲ್ಲಿ 12 ದಿನಗಳ ಕಾಲ ಹನುಮ ಜಯಂತಿ ಜಾತ್ರೆ ನಡೆಯುತ್ತೆ. ತುಂಬ ಜೋರಾಗಿ ನಡೆಯುತ್ತೆ. ಕೊನೆ ದಿನ ಸುಮಾರು 35,000ಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹ ಮಾಡ್ತಾರೆ. ಅಪ್ಪ, ಆ ವಾತಾವರಣ ನೋಡೋಕ್ಕೆ ಚಂದ. ಅಷ್ಟೇ ಅಲ್ಲ, ಶನಿವಾರ ಇಲ್ಲಿಗೆ ಬರುವ ಭಕ್ತಾದಿಗರಿಗೆ ಉಚಿತ ಅನ್ನದಾನ ಕೂಡ ಇರುತ್ತೆ. ನೀವೇನಾದರೂ ಬೆಂಗಳೂರಿಗೆ ಹೊಸದಾಗಿ ಬಂದಿದ್ರೆ, ಇನ್ನೂ ಇಲ್ಲಿಗೆ ಹೋಗಿಲ್ಲ ಅಂದರೆ ಒಮ್ಮೆ ಸಮಯ ಮಾಡಿಕೊಂಡು ಖಂಡಿತ ಬನ್ನಿ. ಇವತ್ತಿನ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮರಿಬೇಡಿ. ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಮತ್ತೆ ಸಿಗೋಣ.